ಜೀಪ್ ಅಂದ್ರೆ ನಿಂಗೆ ತುಂಬಾ ಕ್ರೇಜಾ? ಜೀಪ್ ಅಷ್ಟೇ ಅಲ್ಲ, ಕಾರು ಬೈಕ್ ಅಂದ್ರೂ ಇಷ್ಟನೇ. ನಂದಿನಿ, ಅನ್ಯಾಯವಾಗಿ ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗ್ತಿದ್ಯಲ್ಲ ಪುಟ್ಟ. ಜಸ್ಟ್ ಮಿಸ್. ಅಲ್ಲ ನಂದಿನಿ, ಏನಾಗಿದೆ ಇವತ್ತು ನಿನ್ಗೆ? ಈ ನಾಯಿ ಮರಿ ಹಿಡಿಯಕ್ ಹೋಗಿ ನೀನ್ ರಸ್ತೆ ಪಾಲ ಆಗ್ತಿದ್ಯಲ್ಲ. ಆಫ್ಟರ್ ಆಲ್ ಒಂದ್ ನಾಯಿ ಮರಿ ಸತ್ರೆ ಸಾಯ್ತಿತ್ತು. ಹಾಗೆಲ್ಲ ಹೇಳ್ಬೇಡ ವಿಕಿ. ನಮ್ದು ಮಾತ್ರ ಪ್ರಾಣನಾ? ಇವುಗಳ ಪ್ರಾಣ ಇಲ್ವಾ? ಫಸ್ಟ್ ಪ್ರಾಣದ ಬೆಲೆ ಏನು ಅಂತ ತಿಳ್ಕೊ. ಇಷ್ಟು ಮುದ್ದಾಗಿದೆ, ನಾನ್ ಸಾಕೋತೀನಿ ಇದನ್ನ. ನಡಿ, ಮನೆಗೆ ತಗೊಂಡು ಹೋಗೋಣ. ನಾಯಿ ಮರಿ ನಂದು. ಅಂಕಲ್, ಅಂಕಲ್, ನಂಗೆ ನಾಯಿ ಮರಿ ತುಂಬಾ ಇಷ್ಟ ಆಗಿದೆ. ನಾನ್ ತಗೊಂಡು ಹೋಗ್ಲಾ? ನಾನ್ ದುಡ್ಡು ಕೊಟ್ಟು ತಂದಿರೋದು. ರೀ 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 ಅವಳು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿಲ್ವಾ? ಎಷ್ಟು ಇದ್ರ ರೇಟು? ತೆಗೆದು ಬಿಟ್ಟ ಅಂದ್ರೆ ಬಾರ್ಡರ್ ಆಚೆ ಹೋಗ್ಬಿಡ್ಬೇಕು. ನನ್ನೇ ರೇಟ್ ಕೇಳ್ತೀಯ? ನಿನ್ ರೇಟ್ ಎಷ್ಟು ಹೇಳೋ? ಇವ್ ನಾಯಿ ಮರಿ ಜೊತೆಲಿ ನಿನ್ನೂ ಸಾಕೋತೀನಿ. ಭಿಕ್ಷೆ ಬೇಡವನ್ಗೋ ಒಂದು ಎತ್ತಿರುತ್ತೆ. ಮೊದಲು ಕೇಳೋದನ್ನ ಕಲ್ತು ಕೊಡಮ ಇಲ್ಲಿ ಎಲ್ಲ ಎತ್ತಾಕೊಂಡೋಗಿ ಕಾರ್ಗಿಲ್ ಆಚೆ ಬಿಡ್ಬೇಕು. ನಿನಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ಲ. ಆ ಪಪ್ಪಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಪ್ರೀತಿಯಿಂದ ಕೇಳಿದ್ರೆ ಅಂಕಲ್ ಕೊಟ್ಟಿರೋರು. ಏ ನಂದಿನಿ, ನಂದಿನಿ, ಹೇ ಪಪ್ಪಿ, ಪಪ್ಪಿ ಪಪ್ಪಿ ಪಪ್ಪಿ, ಕಮ್ 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 ಕಮ್. ಓ ಪಪ್ಪಿ, ಶೋನಾ. ಹಾಯ್ ಡಾರ್ಲಿಂಗ್. ನೆನ್ನೆ ನೀನ್ ನನ್ನ ನೋಡಿ ಆಸೆ ಪಟ್ಟಿಯಲ್ಲ, ಅದಕ್ಕೆ ನಾನಿನ್ನ ಹುಡ್ಕೊಂಡ್ ಬಂದೆ. ಇಷ್ಟ ಆದ್ನಾ? ಓ ತುಂಬಾ ತುಂಬಾ ಇಷ್ಟ ಆದೆ ಚಿನ್ನು. ಐ ಲವ್ ಯು, ಐ ಲವ್ ಯು. ಅದ್ ಸರಿ, ಇಷ್ಟು ದೂರ ನೀನ್ ಹ್ಯಾಕ್ ಬಂದೆ ಇಲ್ಲಿಗೆ? ಹಾಯ್ ನಂದಿನಿ. ಹಾಯ್. ಬೀದಿಯಲ್ಲಿ ನಂದಿನಿ ಮನೆ ಯಾವುದು, ನಂದಿನಿ ಮನೆ ಯಾವುದು ಅಂತ ಹುಡುಕ್ತಾ ಇತ್ತು. ನನಗೆ ನಿಮ್ಮ ಮನೆ ಅಡ್ರೆಸ್ ಗೊತ್ತಿತ್ತಲ್ಲ, ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಅಂದ್ರೆ ಇದನ್ನು ಕತ್ಕೊಂಡ್ ಬಂದ್ಯಾ? ಹಲೋ, ಮೆಲ್ಲಿಗೆ ಹೇಳ್ರಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರೋ? ಏನೋ ಕದ್ದಿರೋ ಗಣೇಶ ಬೇಕು ಅಂತ ನೀವು ಗೋಳಾಡ್ತಿದ್ದಕ್ಕೆ ಲೈಫಲ್ಲಿ ಫಸ್ಟ್ ಟೈಮ್ ಕದ್ದೆ ಅಂದ್ರೆ ನನ್ನನ್ನೇ ದೊಡ್ಡ ಕಳ್ಳ ಅನ್ಕೊಂಡಿದ್ದೀರಾ? ನಾನು ನನಗೋಸ್ಕರ ಒಂದು ಪೆನ್ಸಿಲ್ ಕದ್ದಿಲ್ಲ, ಗೊತ್ತಾ? ಆವತ್ತ ಮಿಲಿಟರಿ ಅಂಕಲ್ ಎಷ್ಟು ದುಡ್ಡು ಕೊಟ್ರು ಕೊಡಲ್ಲ ಅಂದ್ರು. ಮತ್ ನೀನ್ ಹೇಗ್ ತಗೊಂಡ್ ಬಂದೆ? ಹಾಯ್ ಅಂಕಲ್. ಅಮ್ಮ, ಈ ವಯಸ್ಸಲ್ಲೂ ಏನ್ ಸ್ಟಾಮಿನಾ, ಏನ್ ಸ್ಟ್ರೆಂತ್ ಅಂಕಲ್. 3 ದಿನದಿಂದ ನಿಮ್ಮನ್ನು ಕ್ಯಾಚ್ ಮಾಡ್ಬೇಕು ಅಂತ ಓಡ್ತಾನೆ ಇದ್ದೀನಿ, ಆಗ್ತಿಲ್ಲ. ಏನ್ ಬಾಡಿ ಬಿಲ್ಡ್ರಾ ನೀವು? ಮಿಲಿಟರಿ ಮ್ಯಾನ್. ಮನ್ಸಿನ ಒಂದು ಮೂಲೆಯಲ್ಲಿ ಹೇಳ್ತಾ ಇತ್ತು ಸರ್, ನೀವು ಮಿಲಿಟರಿ ಮ್ಯಾನೆ ಅಂತ. ಆದ್ರೂ ಕೇಳ್ಬೇಕಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಕಾಶ್ಮೀರ್ ಬಾರ್ಡರ್ ನಲ್ಲಿ 20 years ಸರ್ವಿಸ್ ಯಂಗ್ ಮ್ಯಾನ್. ನೀನ್ ಮಾಡ್ತೀಯಾ? ನಾನು ಬೆಳಿಗ್ಗೆ ಜಾಗ್ ಮಾಡ್ತೀನಿ, ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡಿ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತೀನಿ. ಅಲ್ಲಿಂದ ಪಿಕ್ಚರ್ಗೆ ಹೋಗ್ತೀನಿ. ಬೋರ್ ಆದ್ರೆ ಬಾರ್ಗೆ ಹೋಗ್ತೀನಿ. ಲೇಟ್ ನೈಟ್ ಪಾರ್ಟಿ. ಸಿಕ್ಕಷ್ಟು ಟೈಮಲ್ಲಿ ನಿದ್ದೆ ಮಾಡ್ತೀನಿ, ಅಷ್ಟೇ ಸರ್. ಗುಡ್. ನಿನ್ನಂತ ಓಪನ್ ಹಾರ್ಟೆಡ್ ಯಂಗ್ಸ್ಟರ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಈಗ ನಿಮ್ಮ ಮನೇಲಿ ಕಾಫಿ ಕನ್ಫರ್ಮ್? ನೋ ಕಾಫಿ. ಚೀರ್ಸ್. ಏನಂಕಲ್ ಇದು ಬೆಳಿಗ್ಗೆನೆ? ಸೆಲೆಬ್ರೇಷನ್ಗೆ ಬೆಳಿಗ್ಗೆ ರಾತ್ರಿ ಅಂತೇನಿಲ್ಲ. ಕಮಾನ್, ಚೀರ್ಸ್. ಅಂಕಲ್, ಈ ಮನೇಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿಲ್ವಾ? ಯಾಕೆ, ಇಡೀ ಫ್ಯಾಮಿಲಿ ಇದೆಯಲ್ಲ. ಅಲ್ಲಿ ನೋಡು. ದೊಡ್ಡ ಮಗ, ನನ್ನ ಕಿರಿ ಮಗ, ನನ್ನ 2ನೇ ಮಗಳು. ಅವಳು ನನ್ನ ಮುದ್ದಿನ ಮೊಮ್ಮಗಳು.
ಹಿರಿ ಮಗ ಮೊಮ್ಮಗಳು ಇವರೇ ನಿಮ್ಮ ಫ್ಯಾಮಿಲಿ ಆದ್ರೆ ನಿಮ್ಮ ಒರಿಜಿನಲ್ ಸಂಸಾರ. ನಾನು ಬ್ರಹ್ಮಚಾರಿ ಕಣೋ, ಹಾಗಂತ ಸನ್ಯಾಸಿ ಅಲ್ಲ. ಅಂದ್ರೆ ಅದಿದೆ ಅನ್ನಿ. ಮತ್ತೆ ರಸಿಕತೆ ಇಲ್ಲದೆ ಇರೋ ಲೈಫ್ ಈ ಸೈಲೆನ್ಸರ್ ಇಲ್ಲದೆ ಇರೋ ಮೋಟರ್ ಸೈಕಲ್ ಥರ ಮೆಲೋಡಿನೇ ಇರಲ್ಲ. ಲೈಫಲ್ಲಿ ಮೆಲೋಡಿ ಇರ್ಬೇಕಂತ. ಕರೆಕ್ಟ್. ಇನ್ನೊಂದು ಪೆಗ್. ಅಯ್ಯೋ ಬೇಡ ಬೇಡ ಬೇಡ, ಸನ್ಸೆಟ್ ಆದ್ಮೇಲೆ ಬರ್ತೀನಿ. ಫುಲ್ ಮೂನ್ ಲೈಟ್ ಪಾರ್ಟಿ ಮಾಡೋಣ. ಯಾವಾಗ? ಅದಕ್ಕೇನು ಮುಹೂರ್ತನ ಇಡಬೇಕು? ಯಾವಾಗಂದ್ರೆ ಅವಾಗ. ಇವತ್ತು ರಾತ್ರಿ ಫಿಕ್ಸ್. ವೆರಿ ಗುಡ್. ಆದರೆ ಅಂಕಲ್, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಕಮ್ ಆನ್, ಟೆಲ್ ಮೀ. ನಮ್ಮಿಬ್ಬರು ದೋಸ್ತಿಗೋಸ್ಕರ ನನಗೊಂದು ಪಪ್ಪಿ ಬೇಕು. ಅಷ್ಟೇ ತಾನೆ? ಈ ಪಪ್ಪಿ ಅಲ್ಲ ಅಂಕಲ್, ನಾನು ಕೇಳಿದ ಆ ಪಪ್ಪಿ. ಅಲ್ಲಿ ಪಪ್ಪಿ, ನಾಯಿ ಮರಿ, ಅದು. ನಾನು ಪ್ರೀತಿಯಿಂದ ದುಡ್ಡು ಕೊಟ್ಟು ತಗೊಂಬಂದಿದ್ದು. ಪರವಾಗಿಲ್ಲ, ನಿನ್ನ ಮುಂದೆ ಅದೇನು ದೊಡ್ಡದಲ್ಲ. ನಾನು ಈ ಕಡೆ ತಿರ್ಕೊಂಡಿರ್ತೀನಿ. ಥ್ಯಾಂಕ್ ಯು ಅಂಕಲ್. ನೀವೀಗ ನಗ್ಬೇಡಿ. ನೀವು ನಗದ್ ನೋಡ್ತಿದ್ರೆ ಇಲ್ಲೇ ಸತ್ತೋಗ್ಬಿಡೋಣ ಅನ್ಸ್ತಾ ಇದೆ. ಥ್ಯಾಂಕ್ಸ್. ನಾನು ಸಾಯ್ತೀನಿ ಅಂದಿದ್ಕ? ಅಲ್ಲ, ನೀನ್ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಈ ಪಪ್ಪಿ ತಂದ್ಕೊಟ್ಟಿದ್ದಕ್ಕೆ. ನಾವು ಪ್ರೀತಿಸೋರು ಇಷ್ಟಪಡೋ ವಸ್ತುನ ಪಾತಾಳದಲ್ಲಿ ಇದ್ರು ಹುಡುಕಿ ತಂದ್ಕೊಡೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ. ನೀವು ಪ್ರೀತಿಸೋದನ್ನ ನಿಮ್ಗೆ ತಲುಪಿಸಿದ್ದೀನಿ. ಅದನ್ನ ಪ್ರೀತಿಯಿಂದ ಜೋಪಾನ ಮಾಡೋ ಜವಾಬ್ದಾರಿ ನಿಮ್ದು. ಬರ್ತೀನಿ. ನಾನ್ ಕೊಡ್ತಿರೋ ಕಾಫಿ. ಹೌದಾ? ಅದಕ್ಕೆ ಸಿಕ್ಕಾಪಟ್ಟೆ ಸ್ವೀಟು. ಮಿಸ್ಟರ್ ಚಂದ್ರಶೇಖರ್ ಅವರೇ, ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾಳೆ. ನೀವು ಹೂ ಅಂದ್ರೆ ಮದುವೆ ದಿನ ಫಿಕ್ಸ್ ಮಾಡುವ. ಅಣ್ಣ ಮತ್ತ್ಯಾಕ್ ತಡ? ಮಾತುಕತೆ ಮುಗಿಸ್ಬಿಡೋಣ. ಚಂದ್ರು, ಒಂದು ನಿಮಿಷ ಬಾ. ಚಂದ್ರು, ಮಗಳು ಮದುವೆ ಮಾಡೋದಕ್ಕೆ ದುಡ್ಡೆಲ್ಲಿಂದ ತರಲೋ? ಮಗನ ಎಜುಕೇಷನ್ಗೆ ಅಂತ ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವರ್ಷ ಹೋಗ್ಲಿ, ಅವನ ಎಜುಕೇಷನ್ ಮುಗಿಯುತ್ತೆ, ಇಂಜಿನಿಯರ್ ಆಗ್ತಾನೆ, ಕೆಲಸ ಸಿಕ್ಕುತ್ತೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಆಗ ನನ್ನ ಮಗಳು ಮದುವೆನೂ ಮಾಡ್ತಾನೆ, ಸಾಲನೂ ತೀರಿಸ್ತಾನೆ. ಅವನ್ ಸಂಪಾದನೆ ಮಾಡಿ ಮದುವೆ ಮಾಡೋ ಹೊತ್ತಿಗೆ ಇನ್ನು 3-4 ವರ್ಷ ಬೇಕಾಗತ್ತೆ. ಅಲ್ಲಿವರೆಗೆ ವಯಸ್ಸಿದ್ ಬಂದ್ ಮಗಳನ್ನ ಮನೇಲೇ ಇಟ್ಕೊಂಡು ಕಾಯ್ತಾ ಇರ್ತೀಯಣ್ಣ. ಆಗ ದುಡ್ಡಿದ್ದು ಒಳ್ಳೆ ಸಂಬಂಧ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದ್ ಸರಿ ಕಣೋ, ಈಗ ಮದುವೆ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ನಾನ್ ಇಲ್ವಾ ಅಣ್ಣ? ನನ್ನ ಮಗಳಿಗೆ ಮದುವೆಗೆ ಅಂತ ದುಡ್ಡಿಟ್ಟಿದ್ದೀನಿ. ಈಗ ನಿಂಗೆ ಅದನ್ನ ಕೊಡ್ತೀನಿ. ಅವಳ ಎಜುಕೇಶನ್ ಮುಗಿಯೋಕ್ಕೆ ಇನ್ನ 3 ವರ್ಷ ಬೇಕಾಗತ್ತೆ. ಅವಳ ಮದುವೆ ಟೈಮ್ಗೆ ನೀ ದುಡ್ಡು ವಾಪಸ್ ಕೊಡ್ವಿ ಅಂತೆ. ಈಗ ದಿವ್ಯನ್ ಮದುವೆ ಮಾಡ್ಬಿಡು. ಒಳ್ಳೆ ಸಂಬಂಧ ಮಿಸ್ ಮಾಡ್ಕೊಳ್ಳೋದು ಬೇಡ ಅಣ್ಣ. ಚಂದ್ರು, ಪಾರ್ಟಿ ಮಜಾ ಬರ್ತಿದೆ. ಬರ್ತ್ಡೇ ಪಾರ್ಟಿ ಕೊಡ್ತೀನಿ ಕರ್ಕೊಂಡ್ ಬಂದೆ. ಫ್ರೆಂಡ್ಸ್ ಯಾರು ಕಾಣ್ತಾನೆ ಇಲ್ಲ. ಸಾರಿ ನಂದಿನಿ, ನಿಜ ಹೇಳ್ಬೇಕು ಅಂದ್ರೆ ನಾನು ಯಾರನ್ನೂ ಕರ್ದೇ ಇಲ್ಲ. ಯಾಕೆ ಕರ್ದಿಲ್ಲ? ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್? ವಾಟ್? ಅದು ಏನಂದ್ರೆ, ಐ ಲವ್ ಯು ನಂದಿನಿ. ಐ ಲವ್ ಯು ಟು ನಂದಿನಿ. ಮೈ ಸ್ವೀಟ್ ಹಾರ್ಟ್, ಲವ್ ಯು ಡಾ. ನನ್ನ ಮಗನೇ, ಎತ್ತ ಕೈನ. 2 months ಬಿಡ್ತೀನಿ. ಹುಡುಗಿ ಜೊತೆ ಇದ್ದಾಳೆ ಅಂತ ಹೀರೋ ಹಾಕೊಳ್ಟ್ರೆ ಪರ್ಮನೆಂಟ್ ಆಗಿ ಫೋಟೋ ಹೂನ ಹಾರಕ್ಸ್ಕೊಂಡ್ಬಿಡ್ತೀಯ. ಕಳ್ಸ್ಕೊಳ ಇಲ್ಲಿಂದ. ಪ್ಲೀಸ್ ಪ್ಲೀಸ್, ನಮ್ಮನ್ನ ಬಿಟ್ಬಿಡಿ. ನಮ್ಮನ್ನೇನ್ ಮಾಡ್ಬಿಡಿ. ನಮ್ಮನ್ನ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್ 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 ಪ್ಲೀಸ್. ಬಿಡ್ತೀನಿ, ನಿನ್ನ ಬಿಡ್ತೀನಿ. ಆದ್ರೆ ಇವಳಲ್ಲ. ಕಳ್ಸ್ಕೊಳ ಕಳ್ಸ್ಕೊಳ ಕಳ್ಸ್ಕೊಳಲೇ. ಎತ್ತಾಕಳ್ರ ಇವಳನ್ನ.
ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯಿತು. ಅದಕ್ಕೆ ಸ್ವೀಟ್ಸ್ ಕೊಡೋಣ ಅಂತ ನಿಮ್ಮ ಮನೆ ಹತ್ರ ಹೋಗಿದ್ದೆ. ನೀನು ವಿಕ್ಕಿ ಜೊತೆ ಬರ್ಡೇ ಪಾರ್ಟಿಗೆ ಹೋಗಿದ್ಯಾ ಅಂತ ನಿನ್ನ ಫ್ರೆಂಡ್ ಹೇಳಿದ್ಲು. ರಾತ್ರಿ ವಿಕ್ಕಿ ಜೊತೆ ಹೋಗಿದ್ಯಾ ಅಂದರೆ ಮನ್ಸಕ್ಕೆ ಒಪ್ಪಲಿಲ್ಲ, ಅದಕ್ಕೆ ಹುಡ್ಕೊಂಬಂದೆ. ನಂದಿನಿ, ನಂದಿನಿ, ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ರಾಸ್ಕಲ್, ಒಂದ್ ಹುಡುಗಿ ಒಬ್ಬ ಹುಡುಗನ್ ಜೊತೆ ಕರೆದ ತಕ್ಷಣ ಯಾವ ಟೈಮ್ನಲ್ಲೂ ಎಲ್ಲಿಗ್ ಬೇಕಾದ್ರೂ ಬರ್ತಾಳೆ ಅಂದ್ರೆ ಎಂಥ ಸಂದರ್ಭ ಬಂದ್ರು ಆ ಹುಡುಗ ತನ್ನನ್ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ. ಆದ್ರೆ ನೀನು ನಿನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ಬಿಟ್ಟು ಓಡೋದ್ಯಲ್ಲ ಗಂಡ್ಸ ನೀನು. ಲವ್ ಅಂದ್ರೆ ಟ್ರಸ್ಟ್, ಲವ್ ಅಂದ್ರೆ ಸ್ಯಾಕ್ರಿಫೈಸ್, ಲವ್ ಅಂದ್ರೆ ಪ್ರಾಣಕ್ ಪ್ರಾಣ ಕೊಡೋದು, ಹೆದರ್ಕೊಂಡ್ ಓಡ್ ಹೋಗೋದಲ್ಲ. ಛೇ, ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಕೃಷ್ಣ, ನನ್ನ ಮನೆಗೆ ಡ್ರಾಪ್ ಮಾಡ್ತೀಯಾ? ಥ್ಯಾಂಕ್ಸ್. ಗುಡ್ ನೈಟ್. ಗುಡ್ ನೈಟ್.